ನೋಡಿ ಇನ್ನೊಂದು ಅಪ್ಡೇಟ್ಸ್ ಇದು. ದರ್ಶನ್ ಮ್ಯಾನೇಜರ್ ನಾಗರಾಜ್ ಪರ ಸಂದೇಶ್ ಚೌಟ ವಾದವನ್ನು ಮಾಡ್ತಾ ಇದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಚೌಟ ಅವರು. ಗ್ರೌಂಡ್ಸ್ ಆಫ್ ಅರೆಸ್ಟ್ ಎಲ್ಲೂ ಆರೋಪಿಗೆ ನೀಡಿಲ್ಲ. ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ದರ್ಶನ್ ಮ್ಯಾನೇಜರ್ ನಾಗರಾಜು ಅಂತ ಅವರದು, ಅವರ ಪರ ಸಂದೇಶ್ ಚೌಟ ವಾದವನ್ನು ಮಂಡಿಸ್ತಾ ಇದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಇದು ಸ್ಪಷ್ಟವಾದ ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ನೋಡಿ, ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿದ್ದಾರೆ ಐಒ ಆಫೀಸರ್ಸ್ಗಳು. ಇದು ಯಾವ ರೀತಿ ಸರಿ? ಇದೀಗ ಪ್ರಶ್ನೆ ಆಗ್ತಾ ಇರುವಂತದ್ದು. ದರ್ಶನ್ ಮ್ಯಾನೇಜರ್, ಅಘೋಷಿತ ಮ್ಯಾನೇಜರ್ ಅಂತ ಕರೀತಾರೆ. ಅಂದ್ರೆ ನಾಗರಾಜ್ ಅವರು ದರ್ಶನ್ ಜೊತೆಗೆ ಇರುವಂತದ್ದು. ದರ್ಶನ್ ಕುಂದುಕೊರತೆ ಇರ್ಬೋದು, ಕೆಲಸಗಳಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು PA ದರ್ಶನ್ PA ನಾಗರಾಜ್. ಆತಂದು ಈಗ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಆದ್ರೆ ಅದಕ್ಕೂ ಕೂಡ ಈಗ ಸಂದೇಶ್ ಚೌಟ ಅವರು, ಅಂದ್ರೆ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಂದೇಶ್ ಚೌಟ ಅವರು ಹೇಳ್ತಾ ಇರುವಂತದ್ದು IO ಆಫೀಸ್ಗಳು, ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಇಲ್ಲಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಗಳನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಇದು ಯಾವ ರೀತಿ ಸರಿ ಅಂತ ಮತ್ತೆ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಆಪರೇಷನ್ ಕತೆ ಏನಾಯ್ತು ಅಂತ ಹಿಂದೆ ಕೂಡ ಜಡ್ಜ್ ಕೇಳಿದ್ರು. ಯಾರಿಗೆ? CV ನಾಗೇಶ್ ಅವರಿಗೆ ದರ್ಶನ್ ಕತೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇದು ದರ್ಶನ್ ಆಪರೇಷನ್ ವಿಚಾರ ಏನಾಯ್ತು ಅದೆಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದರೆ ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ರಿಪೋರ್ಟಲ್ಲಿ ಎಲ್ಲೂ ಡೇಟ್ ಮೆನ್ಷನ್ ಆಗಿಲ್ಲ, ಯಾವಾಗ ಆಪರೇಷನ್. ಇನ್ನೊಂದು ಕಡೆ ಒಂದಿಷ್ಟು ದ್ವಂದ್ವ ನಿಲುವು ಕೂಡ ಇರುವಂಥದ್ದು ದರ್ಶನ್ ಆಗಿ ದರ್ಶನ್ ಫ್ಯಾಮಿಲಿ ಅವರಿಗೆ. ಆಪರೇಷನ್ ಮಾಡಿದ್ರೆ ಮುಂದೆ ತನ್ನ ಕರಿಯರ್ ಅಂತ, ಯಾಕಂದರೆ ಫಿಲ್ಮ್ ಸ್ಟಾರ್ ಹೀರೋ. ಬೇರೆ ದರ್ಶನ್ ಹೇಳ್ಕೊಂಡು ಬಿಟ್ಟಿದ್ದಾರೆ, ನಾನು ಸ್ಟಂಟ್ ನಾನೇ ಮಾಡೋದು, ಯಾವುದೇ ಡೂಪ್ ಗೀಪ್ ಹಾಕೋಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆ ಕಾರಣಾಂತರಗಳಿಂದ ಇನ್ ಕೇಸ್ ಏನಾದರೂ ಆಪರೇಷನ್ ಮಾಡಿದ್ರೆ ಮತ್ತೆ ಕತೆ ಅಯೋಮಯ ಆಗುತ್ತೆ. ನೆಕ್ಸ್ಟ್ ಫಿಲ್ಮ್ ಕತೆ ಏನು ಎಲ್ಲವೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ದರ್ಶನ್ಗೆ. ಏನೊಂದು ಟೆನ್ಷನ್, ಇನ್ ಕೇಸ್ ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಹೇಳಿದ್ರೆ, ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದಿದ್ದೆ ಶಸ್ತ್ರಚಿಕಿತ್ಸೆಗೋಸ್ಕರ. ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಹಿಡ್ಕೊಂಡು ಹೋಗ್ತಾರೆ, ಬಳ್ಳಾರಿ ಜೈಲಿಗೆ ಹಾಕ್ತಾರೆ. ಇನ್ನೇನು ಕೇವಲ 2 ವಾರ ಬಾಕಿ ಇದೆ. ಜೊತೆಗೆ ರೆಗ್ಯುಲರ್ ಬೇಲಿಗೋಸ್ಕರ ಇಷ್ಟೆಲ್ಲ ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ CV ನಾಗೇಶ್ ಅವರು. ಈಗ ಮಧ್ಯಂತರ ಜೈಲಿಗೂ ಬೇಲ್ಗೂ ಹಾಗೆ ರೆಗ್ಯುಲರ್ ಬೇಲ್ಗೂ ಒಂದಿಷ್ಟು ವ್ಯತ್ಯಾಸ ಇದೆ. ಮಧ್ಯಂತರ ಬೇಲು ಚಿಕಿತ್ಸೆಗೋಸ್ಕರ ಪಡ್ಕೊಂಡು ಹೋಗಿದ್ದು, ಅದು 6 ವಾರ, ಅದಕ್ಕೊಂದು ಕಾಲಾವಕಾಶ ಇರುವಂಥದ್ದು. ಆದರೆ ರೆಗ್ಯುಲರ್ ಬೇಲನ್ನು ಪಡ್ಕೊಂಡು ಹೋದ್ರೆ ಒಂದಿಷ್ಟು ಹಾಯಾಗಿರ್ಬೋದು, ಫ್ರೆಂಡ್ಸು ಅಥವಾ ಫ್ಯಾಮಿಲಿನೋ ಮತ್ತೊಂದು ಮಗದೊಂದು ಆರಾಮಾಗಿರ್ಬೋದು. ಆದರೆ ಈ ಮಧ್ಯಂತರ ಬೇಲ್ ಇದೆ ಅಲ್ವಾ, ಅದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಪೊಲೀಸರು ಸುಮ್ಮನೆ ಇರ್ತಾರಾ? ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಏನಾಯ್ತು, ದರ್ಶನ್ ಎಲ್ಗಾದ್ರೂ ಹೊರಗಡೆ ಹೋಗ್ತಾರಾ, ದರ್ಶನ್ ಯಾರು ಮೀಟ್ ಮಾಡ್ತಾರಾ, ಅಥವಾ ಯಾವ್ದಾದ್ರು ಸಾಕ್ಷಿಗಳಿಗೆ ಏನಾದ್ರು ತೊಂದರೆ ಕೊಡ್ತಾರಾ, ಇವೆಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ ಪೊಲೀಸ್ನವರು. ಇನ್ ಕೇಸ್ ಏನಾದ್ರೂ ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ದರ್ಶನ್ ಹೇಳ್ದೆ ಕೇಳದೆ ದರ್ಶನ್ ಬಳ್ಳಾರಿ ಜೈಲಿಗೆ ಎತ್ತಾಕೊಂಡು ಹೋಗ್ತಾರೆ. ಆ ಕಾರಣದಿಂದ ಕಣ್ಣು ಮೇಲೆ ಕಣ್ಣಿಟ್ಕೊಂಡು ದರ್ಶನ್ ಇರಬೇಕಾಗತ್ತೆ. ಏನು ಎಡವಟ್ಟಾಗದೆ ಇರುವಂತ ರೀತಿಯಲ್ಲಿ ದರ್ಶನ್ ಇರಬೇಕಾಗತ್ತೆ BGS ಹಾಸ್ಪಿಟಲ್ ಅಲ್ಲಿ. ಇನ್ ಕೇಸ್ ಸಣ್ಣ ಎಡವಟ್ಟಾದ್ರೂ ಕೂಡ ಪೊಲೀಸ್ನವರು ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ದರ್ಶನ್ ಹೊರಗಡೆ ಹೋಗಿದ್ದಾರೆ, ಆರಾಮಾಗಿದ್ದಾರೆ, ಏನೂ ಇಲ್ಲ. ಮೊದಲೇ ಈಗ ಆಪರೇಷನ್ ಆಗ್ಬೇಕಂತ ಹೇಳ್ತಿದ್ರಲ್ಲ, ಆಪರೇಷನ್ಗೆ ಮೀನಮೇಶ ಎಣಿಸ್ತಿದ್ರಲ್ಲ, ಸೊ ಹೊರಗಡೆ ಹೋಗಿ ಮತ್ತೊಂದು ಪಾರ್ಟಿನೋ ಫ್ರೆಂಡ್ಸೋ ಮೀಟೋ ಮತ್ತೊಂದು ಮಾಡ್ಕೊಂಡು ಹೋದ್ರೆ ಇದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ನೋಡಿ, CV ನಾಗೇಶ್ ಅವರೇ, ನಿಮ್ಮ ಕಕ್ಷಿದಾರರು ಹೊರಗಡೆ ಇದ್ದಾರೆ, ಹಾಸ್ಪಿಟಲ್ ಇಲ್ಲ, ರೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು, ಚಿಕಿತ್ಸೆ ಪಡಿತಿದ್ದಾರೆ ಅಂತ ಹೇಳ್ಕೊಂಡು ಹೊರಗಡೆ ಇದ್ದಾರೆ, ಹೌದಾ ಅಂತ ಹೇಳಿ ಜಡ್ಜ್ ಗಮನಕ್ಕೆ ತರ್ತಾರೆ. ಆಮೇಲೆ ವಾಪಸ್ ದರ್ಶನ್ನ ಜೈಲಿಗೆ ಹಾಕ್ತಾರೆ. ಆ ಭಯ ಇರುತ್ತೆ. ಆದರೆ ರೆಗ್ಯುಲರ್ ಬೇಲ್ ತಗೊಂಡು ಹೋದ್ರೆ ಆ ಭಯ ಇರೋದಿಲ್ಲ. ಒಂದಿಷ್ಟು ದಾಖಲಾತಿಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಪಾಸ್ಪೋರ್ಟು, ಈಗ ಆಲ್ರೆಡಿ ಮಧ್ಯಂತರ ಜಾಮೀನು ಪಡುವಂತ ನಿಟ್ಟಿನಲ್ಲಿ ಏನು ಸಬ್ಮಿಟ್ ಮಾಡಿದ್ರಲ್ಲ ಅದನ್ನೆಲ್ಲ ಹಾಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡಿ, ಇನ್ನೊಂದು ಅಪ್ಡೇಟ್ಸ್ ಇದು. ದರ್ಶನ್ ಮ್ಯಾನೇಜರ್ ನಾಗರಾಜ್ ಪರ ಸಂದೇಶ್ ಚೌಟ ವಾದವನ್ನ ಮಾಡ್ತಾ ಇದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಚೌಟ ಅವರು. ಗ್ರೌಂಡ್ಸ್ ಆಫ್ ಅರೆಸ್ಟ್ ಎಲ್ಲೂ ಆರೋಪಿಗೆ ನೀಡಿಲ್ಲ. ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ದರ್ಶನ್ ಮ್ಯಾನೇಜರ್ ನಾಗರಾಜು ಅಂತ ಅವರದು, ಅವರ ಪರ ಸಂದೇಶ್ ಚೌಟ ವಾದವನ್ನ ಮಂಡಿಸ್ತಾ ಇದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಇದು ಸ್ಪಷ್ಟವಾದ ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ನೋಡಿ, ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿದ್ದಾರೆ IO ಆಫೀಸರ್ಸ್ಗಳು. ಇದು ಯಾವ ರೀತಿ ಸರಿ? ಇದೀಗ ಪ್ರಶ್ನೆ ಆಗ್ತಾ ಇರುವಂತದ್ದು. ದರ್ಶನ್ ಮ್ಯಾನೇಜರ್, ಅಘೋಷಿತ ಮ್ಯಾನೇಜರ್ ಅಂತ ಕರೀತಾರೆ. ಅಂದ್ರೆ ನಾಗರಾಜ್ ಅವರು ದರ್ಶನ್ ಜೊತೆಗೆ ಇರುವಂತದ್ದು. ದರ್ಶನ್ ಕುಂದುಕೊರತೆ ಇರ್ಬೋದು, ಕೆಲಸಗಳಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು PA ದರ್ಶನ್ PA ನಾಗರಾಜ್. ಆತಂದು ಈಗ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಆದ್ರೆ ಅದಕ್ಕೂ ಕೂಡ ಈಗ ಸಂದೇಶ್ ಚೌಟ ಅವರು,
ಅಂದ್ರೆ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಂದೇಶ್ ಚೌಟ ಅವರು ಹೇಳ್ತಾ ಇರುವಂತದ್ದು ಐಒ ಆಫೀಸ್ಗಳು ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಇಲ್ಲಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಗಳನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಇದು ಯಾವ ರೀತಿ ಸರಿ ಅಂತ ಮತ್ತೆ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಆಪರೇಷನ್ ಕತೆ ಏನಾಯ್ತು ಅಂತ ಹಿಂದೆ ಕೂಡ ಜಡ್ಜ್ ಕೇಳಿದ್ರು. ಯಾರಿಗೆ? ಸಿ ವಿ ನಾಗೇಶ್ ಅವರಿಗೆ ದರ್ಶನ್ ಕತೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿದು. ದರ್ಶನ್ ಆಪರೇಷನ್ ವಿಚಾರ ಏನಾಯ್ತು ಅದೆಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದರೆ ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ರಿಪೋರ್ಟಲ್ಲಿ ಎಲ್ಲೂ ಡೇಟ್ ಮೆನ್ಷನ್ ಆಗಿಲ್ಲ, ಯಾವಾಗ ಆಪರೇಷನ್. ಇನ್ನೊಂದು ಕಡೆ ಒಂದಿಷ್ಟು ದ್ವಂದ್ವ ನಿಲುವು ಕೂಡ ಇರುವಂಥದ್ದು ದರ್ಶನ್ ಆಗಿ ದರ್ಶನ್ ಫ್ಯಾಮಿಲಿ ಅವರೇ. ಆಪರೇಷನ್ ಮಾಡಿದ್ರೆ ಮುಂದೆ ತನ್ನ ಕರಿಯರ್ ಅಂತ, ಯಾಕಂದರೆ ಫಿಲ್ಮ್ ಸ್ಟಾರ್ ಹೀರೋ. ಬೇರೆ ದರ್ಶನ್ ಹೇಳ್ಕೊಂಡು ಬಿಟ್ಟಿದ್ದಾರೆ, ನಾನು ಸ್ಟಂಟ್ ನಾನೇ ಮಾಡೋದು, ಯಾವುದೇ ಡೂಪ್ ಗೀಪ್ ಹಾಕೋಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆ ಕಾರಣಾಂತರಗಳಿಂದ ಇನ್ ಕೇಸ್ ಏನಾದರೂ ಆಪರೇಷನ್ ಮಾಡಿದ್ರೆ ಮತ್ತೆ ಕತೆ ಅಯೋಮಯ ಆಗುತ್ತೆ. ನೆಕ್ಸ್ಟ್ ಫಿಲ್ಮ್ ಕತೆ ಏನು ಎಲ್ಲವೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ದರ್ಶನ್ಗೆ. ಏನೊಂದು ಟೆನ್ಷನ್, ಇನ್ ಕೇಸ್ ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಹೇಳಿದ್ರೆ, ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದಿದ್ದೆ ಶಸ್ತ್ರಚಿಕಿತ್ಸೆಗೋಸ್ಕರ, ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಹಿಡ್ಕೊಂಡು ಹೋಗ್ತಾರೆ, ಬಳ್ಳಾರಿ ಜೈಲಿಗೆ ಹಾಕ್ತಾರೆ. ಇನ್ನೇನು ಕೇವಲ 2 ವಾರ ಬಾಕಿ ಇದೆ. ಜೊತೆಗೆ ರೆಗ್ಯುಲರ್ ಬೇಲಿಗೋಸ್ಕರ ಇಷ್ಟೆಲ್ಲ ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಈಗ ಮಧ್ಯಂತರ ಜೈಲಿಗೂ ಬೇಲ್ಗೂ ಹಾಗೆ ರೆಗ್ಯುಲರ್ ಬೇಲ್ಗೂ ಒಂದಿಷ್ಟು ವ್ಯತ್ಯಾಸ ಇದೆ. ಮಧ್ಯಂತರ ಬೇಲು ಚಿಕಿತ್ಸೆಗೋಸ್ಕರ ಪಡ್ಕೊಂಡು ಹೋಗಿದ್ದು, ಅದು 6 ವಾರ, ಅದಕ್ಕೊಂದು ಕಾಲಾವಕಾಶ ಇರುವಂಥದ್ದು. ಆದರೆ ರೆಗ್ಯುಲರ್ ಬೇಲನ್ನು ಪಡ್ಕೊಂಡು ಹೋದ್ರೆ ಒಂದಿಷ್ಟು ಹಾಯಾಗಿರ್ಬೋದು, ಫ್ರೆಂಡ್ಸು ಅಥವಾ ಫ್ಯಾಮಿಲಿನೋ ಮತ್ತೊಂದು ಮಗದೊಂದು ಆರಾಮಾಗಿರ್ಬೋದು. ಆದರೆ ಈ ಮಧ್ಯಂತರ ಬೇಲ್ ಇದೆ ಅಲ್ವಾ, ಅದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಪೊಲೀಸರು ಸುಮ್ಮನೆ ಇರ್ತಾರಾ? ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಏನಾಯ್ತು, ದರ್ಶನ್ ಎಲ್ಗಾದ್ರೂ ಹೊರಗಡೆ ಹೋಗ್ತಾರಾ, ದರ್ಶನ್ ಯಾರು ಮೀಟ್ ಮಾಡ್ತಾರಾ, ಅಥವಾ ಯಾವ್ದಾದ್ರು ಸಾಕ್ಷಿಗಳಿಗೆ ಏನಾದ್ರು ತೊಂದರೆ ಕೊಡ್ತಾರಾ, ಇವೆಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ ಪೊಲೀಸರು. ಇನ್ ಕೇಸ್ ಏನಾದ್ರೂ ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ದರ್ಶನ್ ಹೇಳ್ದೆ ಕೇಳದೆ ದರ್ಶನ್ ಬಳ್ಳಾರಿ ಜೈಲಿ ಎತ್ತಾಕೊಂಡು ಹೋಗ್ತಾರೆ. ಆ ಕಾರಣದಿಂದ ಕಣ್ಣು ಮೇಲೆ ಕಣ್ಣಿಟ್ಕೊಂಡು ದರ್ಶನ್ ಇರಬೇಕಾಗತ್ತೆ. ಏನು ಎಡವಟ್ಟಾಗದೆ ಇರುವಂತ ರೀತಿಯಲ್ಲಿ ದರ್ಶನ್ ಇರಬೇಕಾಗತ್ತೆ BGS ಹಾಸ್ಪಿಟಲ್ ಅಲ್ಲಿ. ಇನ್ ಕೇಸ್ ಸಣ್ಣ ಎಡವಟ್ಟಾದ್ರೂ ಕೂಡ ಪೊಲೀಸ್ನವರು ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ದರ್ಶನ್ ಹೊರಗಡೆ ಹೋಗಿದ್ದಾರೆ, ಆರಾಮಾಗಿದ್ದಾರೆ, ಏನೂ ಇಲ್ಲ. ಮೊದಲೇ ಈಗ ಆಪರೇಷನ್ ಆಗ್ಬೇಕಂತ ಹೇಳ್ತಿದ್ರಲ್ಲ, ಆಪರೇಷನ್ಗೆ ಮೀನಮೇಷ ಎಣಿಸ್ತಿದ್ರಲ್ಲ, ಸೊ ಹೊರಗಡೆ ಹೋಗಿ ಮತ್ತೊಂದು ಪಾರ್ಟಿನೋ ಫ್ರೆಂಡ್ಸೋ ಮೀಟೋ ಮತ್ತೊಂದು ಮಾಡ್ಕೊಂಡು ಹೋದ್ರೆ ಇದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ನೋಡಿ, ಸಿ ವಿ ನಾಗೇಶ್ ಅವರೇ, ನಿಮ್ಮ ಕಕ್ಷಿದಾರರು ಹೊರಗಡೆ ಇದ್ದಾರೆ, ಹಾಸ್ಪಿಟಲ್ ಇಲ್ಲ, ರೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು, ಚಿಕಿತ್ಸೆ ಪಡಿತಿದ್ದಾರೆ ಅಂತ ಹೇಳ್ಕೊಂಡು ಹೊರಗಡೆ ಇದ್ದಾರೆ, ಹೌದಾ ಅಂತ ಹೇಳಿ ಜಡ್ಜ್ ಗಮನಕ್ಕೆ ತರ್ತಾರೆ. ಆಮೇಲೆ ವಾಪಸ್ ದರ್ಶನ್ನ ಜೈಲಿಗೆ ಹಾಕ್ತಾರೆ. ಆ ಭಯ ಇರುತ್ತೆ. ಆದರೆ ರೆಗ್ಯುಲರ್ ಬೇಲ್ ತಗೊಂಡೋದ್ರೆ ಆ ಭಯ ಇರೋದಿಲ್ಲ. ಒಂದಿಷ್ಟು ದಾಖಲಾತಿಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಪಾಸ್ಪೋರ್ಟು, ಈಗ ಆಲ್ರೆಡಿ ಮಧ್ಯಂತರ ಜಾಮೀನು ಪಡುವಂತ ನಿಟ್ಟಿನಲ್ಲಿ ಏನು ಸಬ್ಮಿಟ್ ಮಾಡಿದ್ರಲ್ಲ ಅದನ್ನೆಲ್ಲ ಹಾಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಬ್ರೇಕ್